ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಆದರೆ ಒಂದು ಷರತ್ತು, ಕಿಸ್ ಮಾಡುವಾಗ ನನಗೆ ರೀಟೇಕ್ ಕೇಳಬಾರ್ದು ಎಂದಳು. ಓಕೆ ಎಂದು ಅವಳ ಕೈ ಹಿಡಿದು ಪುನಃ ಕೂತು ತನ್ನ ಮೇಲೆ ಕೂರಿಸಿಕೊಂಡು ಕೆನ್ನೆ ತೋರಿ ನಕ್ಕ. ಅವಳ ಹಿಡಿತ ಮೀರಿದ ಎದೆ ಬಡಿತ, ನಡುಗುತ್ತಿದ್ದ ಕಾಲು ಕೈ, ನಿಲ್ಲಿಸಲಾಗದ ಹೆದರಿಕೆಗೆ ಸಮಾಧಾನ ಮಾಡಲಾಗದೆ ಕಣ್ಣು ಮುಚ್ಚಿ ಕೆನ್ನೆಯತ್ತ ಸಾಗಿದ್ಲು. ಅವಳು ತಡ ಮಾಡಿದ್ರೂ ಸಮಾಧಾನದಿಂದಲೇ ಕಾದು ಕೂತಿದ್ದ ಬೇಬಿ ಹಾಗೆ ಕಣ್ಮುಚ್ಕೊಂಡು ಹೆದರಿ ಹತ್ತಿರ ಬಂದವಳ ಹೃದಯದ ಬಡಿತ 100ರ ಗಡಿ ದಾಟಿದ್ದು ಅವನಿಗೂ ಕೇಳಿತ್ತು. ಅವನಿಗೂ ಇದೇನೋ ಹೊಸ ಅನುಭವವೇ. ಹಾಗೆ ಬಲಕೆನ್ನೆ ಮೇಲೆ ತುಟಿಯೂರಿದವಳು ಅವನ ಕಿವಿಯಲ್ಲಿ ಸಾರಿ ಲಕ್ಕಿ, ನಿಜವಾಗಿಯೂ ಸಾರಿ ಎಂದು ಅವನ ನೋಟ ಸೇರಿದಳು. ಏನೋ ಖುಷಿ ಹುಡುಗನಿಗೆ. ಹೌ ಸ್ವೀಟ್ ಎಂದ. ಇನ್ನೊಂದು ಕೊಟ್ರೆ ಕ್ಷಮೆ ಪಕ್ಕ ತಾನೇ ಎಂದು ಕೇಳಿದ್ಲು. 100%, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕೊಡು ಬೇಗ ಎಂದು ಎಡಗನ್ನಿ ತೋಡಿದ್ದ. ಕಡೆಯ ಮುತ್ತು ಯಾವ ಅವಾಂತರವಾಗದೆ ಮುಗಿಯಲಿ ಎಂದು ಕಣ್ಣು ಮುಚ್ಚಿ ಮನಸ್ಸಲ್ಲೇ ಮಾತಾಡಿಕೊಂಡು ತುಟಿ ಸಾಗಿಸ್ತಿದ್ಲು. ಹಾಗೆ ಬರ್ತಿದ್ದ ಕಿಡಿಕಿಡಿ ಜೇನು ನೋಡಿ ಅರೆ ಈ ಜೇನು ಮತ್ಯಾಗ ಬಂತು ಎಂದ್ಕೊಂಡು ನೋಡ್ತಿದ್ದ. ಅವನ ಕಣ್ಣ ಮುಂದೆಯೇ ಬಂದು ಕಿರಿಕಿರಿ ಮಾಡೋಕೆ ಶುರು ಮಾಡ್ತು. ಬಲಗೈಯಲ್ಲಿ ಅದಕ್ಕೆ ಬೀಸಲು ಹೋಗಿ ಅದು ಕಣ್ಣ ಬಳಿಯೇ ಬಂದಾಗ ಮೊಗವನ್ನು ಎಡಕ್ಕೆ ತಿರುಗಿಸಿದ ಬೀಬಿ. ಎಡಗೆನ್ನೆಗೆ ಮುತ್ತಿಡಲು ತುಟಿ ಸನಿಹಕ್ಕೆ ತಂದವಳಿಗೆ ಕೆನ್ನೆಯ ಬದಲು ಅವನ ತುಟಿ ಸೋಕಿತ್ತು. ಪಟ್ಟನೆ ಕಣ್ಣು ತೆರೆದಾಗ ಅವನ ಅದರದ ಪ್ರಥಮ ಚುಂಬನ ಅವಳೊಟ್ಟಿಗೆ ಪತನವಾಗಿತ್ತು. ಮುಂದೆ ಹೂವಿಗೆ ದುಂಬಿ ಮುತ್ತಿಟ್ಟರೆ ಅದು ಜಗದ ನಿಯಮ ಎನ್ನಬಹುದು. ಇಲ್ಲಿ ಹೂವೇ ದುಂಬಿಗೆ ಮುತ್ತಿಟ್ಟ ಅನುಭವವಾಗಿ ಚಾರು ಹೆದರಿಕೆಯಲ್ಲಿ ನೋಡುವಾಗ ಆತನಿಗೂ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯಲಿಲ್ಲ. ಬಲಕ್ಕೆ ತಿರುಗಿ ಗೋಡೆ ಹಾಯ್ತಿದ್ದ. ತಟ್ಟನೆ ಅವನಿಂದ ಮೇಲೆದ್ದವಳು ಅವನಿಗೆ ಬೆನ್ನು ಮಾಡಿ ನಿಂತು, ಅಯ್ಯೋ ಇದೇನು ಮಾಡಿದೆ ಚಾರು, ಅಸುರ ಅವನು ದಿಲ್ರುಬಗಾಗಿ ಕೂಡಿಟ್ಟಿದ್ದ ಮುತ್ತನ್ನು ವೇಸ್ಟ್ ಮಾಡಿಬಿಟ್ಟೆ. ಈಗ ಅಸುರ ಮತ್ತೆ ಕೋಪ ಮಾಡಿಕೊಂಡ್ರೆ ಎಂದ್ಕೊಂಡು ನಾಲ್ಗೆ ಕಚ್ಕೊಂಡು ಆ ರೂಮ್ ಕಿಟಕಿಯಲ್ಲಿ ಇಣುಕುತ್ತಾ ನಿಂತಳು. ಓ ಶಟ್, ಏನು ಲಕ್ಕಿ ನೀನು, ಬೇರೇನು ಸಿಗಲಿಲ್ವಾ ಶಿಕ್ಷೆ ಕೊಡೋಕೆ? RTBB ಮೋಡಲ್ಲಿ ಫಸ್ಟ್ ಕೇಸ್ ಮುಗಿಸ್ಕೊಂಡ್ಬಿಟ್ಟೆ. ನಿನ್ನ ಸೋ ಕಾಲ್ಡ್ ಲಾಯಲ್ಟಿಗೆ ಸಮಾಧಿ ಕಟ್ಟು ಕರ್ಮ. ಆದರೆ ಮುಂದೆ ಮನಸ್ಸಲ್ಲೇ ಬೈಕೊಂಡ. ಚಾರುಗೇನೋ ಗೊತ್ತಾಗಿರಲ್ಲ. ಅವಳು ಕಣ್ಮುಚ್ಚಿದ್ಲು. ನಿಂಗೇನೋ ಆಗಿತ್ತು, ಆ ಜೇನು ಸಿಗಲಿ ಇದೆ, ಕೈಮ ಮಾಡ್ತೀನಿ. ಬಾಯ್ ಬಡ್ಕೊಂಡ್ರು ಚಾರು ಕೊಡಲ್ಲ ಅಂದಿದ್ಲು. ಮನಸ್ಸಲ್ಲೇ ಮಾತಾಡ್ದ. ಛೇ, ಆ ಸುರ ನನ್ನ ಮೇಲೆ ಅದೆಷ್ಟು ನಂಬಿಕೆ ಇಟ್ಕೊಂಡು ಕೆನ್ನೆ ಕಿಸ್ ಮಾಡು ಅಂದಿದ್ನೋ. ನಾನು ಒಳ್ಳೆ ಲೂಸ್ ಥರ ಕಣ್ಮುಚ್ಕೊಂಡು ಕಿಸ್ ಮಾಡಿ ತಪ್ಪು ಮಾಡಿಬಿಟ್ಟೆ. ಡೋಂಟ್ ಟಚ್ ಲಿಪ್ಸ್ ಅಂದಿದ್ದ. ಅವಳನ್ನೇ ಅವಳು ನಿಂದಿಸ್ಕೊಂಡ್ಳು. ಈಗೇನು ಮಾಡಲಿ, ಸಾರಿ ಕೇಳಲಾ? ಅವನ ಮನಸ್ಸಲ್ಲೇ ಆಲೋಚನೆ ನಡೀತಿದೆ. ಇದೇ ಸರಿ, ಸಾರಿ ಕೇಳು ಚಾರುಣ್ಯ. ಅವಳ ಮನಸ್ಸು ತೀರ್ಮಾನಿಸ್ಬಿಡ್ತು. ಅವನತ್ತ ಆಕೆ ತಿರುಗೋಕ್ಕೂ ಆಕೆ ಕಡೆಗೆ ಆತ ತಿರುಗೋಕ್ಕೂ ಒಂದೇ ಸಮಯ. ಹಾಗೆ ಇಬ್ಬರು ಬೇರೆಲ್ಲೋ ನೋಡ್ತಾ ಸಾರಿ ಅಸುರ ಎಂದು ಅವಳು ಸಾರಿ ವೈಫಿ ಎಂದು ಇವನು ಹೇಳೋ ಸಮಯ ಒಂದೇ ಆಯಿತು. ಹಾಗೆ ಇಬ್ಬರು ಮುಖ ನೋಡಿಕೊಂಡ್ರು. ಇಲ್ಲ ಅಸುರ, ನನ್ನೇ ತಪ್ಪು, ನೀನು ಹೇಳ್ದೆ ಆದರೂ ಎಂದು ಅವಳು ಹೇಳುವಾಗ ಇಲ್ಲ ವೈಫಿ, ನಂದೇ ತಪ್ಪು, ನಿನಗೆ ರಿಸ್ಕ್ ಎಂದು ಅವನು ಹೇಳಲು ಮತ್ತೆ ಒಂದೇ ಟೈಮಿಂಗ್. ನಿಂದಲ್ಲ, ನಂದೇ ತಪ್ಪು ಎಂದು ಆಕೆ ವಾದ ಮಾಡುವಾಗ ಇಲ್ಲ ವೈಫಿ, ನಂದೇ ಮಿಸ್ಟೇಕ್ ಎಂದು ಆತ ಹೇಳ್ತಾ ವಾದ ಮಾಡ್ದ. ನಂದೇ ತಪ್ಪು ಚಾರು. ಇಲ್ಲ ಅಸುರ, ನಂದು. ನೋ ವೈಫಿ, ಇಟ್ಸ್ ಮೈ ಮಿಸ್ಟೇಕ್. ಇಲ್ಲ ಅಸುರ, ನನ್ನ ತಪ್ಪು. ಹೀಗೆ ಹೇಳ್ತಾ ಹೇಳ್ತಾ ಇಬ್ಬರು ಮತ್ತೆ ಹತ್ತಿರ ಬಂದಿದ್ರು. ವೈಫಿ, ನೀನು ಪಾಪ ಏನೋ ಸಣ್ಣ ತಪ್ಪು ಮಾಡಿದೆ, ನಾನು ಈ ಥರ ಶಿಕ್ಷೆ ಕೊಟ್ಟಿದ್ದು ನಂದೇ ತಪ್ಪು ಎಂದ. ಇಲ್ಲ ಅಸುರ, ನಾನು ಮಾಡಿದ್ದು ದೊಡ್ಡ ತಪ್ಪು. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮನೆಯಿಂದ ಹೊರಗಾಗ್ತಿದ್ರು. ನಾನೇ ಕಣ್ಮುಚ್ಚಿ ಕಿಸ್ ಮಾಡಿದ್ದು ದೊಡ್ಡ ತಪ್ಪು. ಕೆನ್ನೆಗೆ ಮುತ್ಕೊಡೋಕ್ಕೆ ಅಷ್ಟೊಂದು ಪೋಸ್ ಕೊಡಬೇಕಿತ್ತ ನಾನು ಎಂದು ಅವಳು. ನಿಂಗೆ ಕಣ್ಮುಚ್ಕೊಂಡು ಕೊಡು ಅಂತಿದ್ದು ನಂದೇ ತಪ್ಪು. ಹೀಗೆ ವಾದ ಮಾಡುವಾಗ ಕರೆಂಟ್ ಹೋಯಿತು. ಮಾತು ನಿಲ್ಲಿಸಿದವಳು ಹಸುರ ಕರೆಂಟ್ ಹೋಯಿತು ಹೆದರಿಕೆಯಲ್ಲಿ ಹೇಳಿದಾಗ ಹಾ ವೈಫಿ, ಹೊರಗಡೆ ದೀಪ ಇದೆ, ತರ್ತೀನಿ ಇರು ಎಂದು ಹೋಗ್ತಿದ್ದವನ ಕೈ ಹಿಡಿದು ತಾನು ನಡೆದಳು. ಅಲ್ಲೇ ಇದ್ದ ಪುಟ್ಟ ದೀಪ ನೋಡಿ ಇಲ್ಲೆಲ್ಲೋ ಮ್ಯಾಚ್ ಬಾಕ್ಸ್ ಇಟ್ಟಿದ್ದೆ ಎಂದು ಅವನು ಹುಡುಕುವಾಗ ಅವಳಿಗೆ ಕೆಮ್ಮು ಶುರುವಾಗಿತ್ತು. ಯಾಕೆ ಚಾರು, ಏನಾಯಿತು ಕೇಳಿದ. ಬೆಂಕಿ ಪಟ್ನ ಹುಡುಕ್ತಾ.
ಲಕ್ಕಿ ನೀರೆಲ್ಲಿದೆ ಎಂದು ಕೇಳಿದ್ಲು. ವೈಫಿ, ಅಲ್ಲೇ ಸೌದೆ ಒಲೆ ಪಕ್ಕ ನೋಡು, ಮುದ್ಕಪ್ಪ ಅಲ್ಲೇ ಅರ್ವಿ ಇಟ್ಕೊಂಡಿರ್ತಾರೆ, ಸಿಕ್ಕಿಲ್ಲ ಅಂದ್ರೆ ಆ ಬಾಟಲ್ನಲ್ಲಿ ನೋಡು, ಬೆಳಿಗ್ಗೆ ನಾನು ಸಾನ್ವಿ ಬಂದಾಗ ಇಟ್ಟಿದ್ದು ನೆನಪು ಎಂದ. ಸಾನ್ವಿ ಜೊತೆ ನೀರು ಕುಡಿಯೋಕೆ ಇಲ್ಲಿ ತನಕ ಬಂದಿದ್ದ? ಕೆಮ್ಮಿ ಕೇಳಿದ್ಲು. ನೀರಲ್ಲ, ಬಿಯರ್ ಎಂದು ರೈಮಿಂಗ್ ಕೊಟ್ಟಿದ್ದ ಕಳ್ಳ. ಇಲ್ಲಿ ನೀರಿಟ್ಟಿದ್ಯಾ, ಬಿಯರ್ ಇಟ್ಟಿದ್ಯಾ ಗೊಣಗಿದ್ಲು. ಸ್ವಲ್ಪ ಸಮಯದ ನಂತರ ಚಾರು ಸೈಲೆಂಟ್. ಹಾಗೆ ಸಿಕ್ಕ ಲೈಟರ್ನಲ್ಲಿ ದೀಪ ಹಚ್ಚಿ ಇವಳತ್ತ ನೋಡಿ, ನೀರು ಸಿಗ್ತಾ ವೈಫಿ ಎಂದು ಕೇಳಿದ. ನೀರಾ ಇದು? ಏನೋ ಒಂಥರ ಒಗುರು ಆದರೂ ಕುಡಿದ್ಬಿಟ್ಟೆ ಅಸುರ ಎಂದು ಅವನತ್ತ ತಿರುಗಿದ್ಲು ಚಾರು. ಅವಳ ಧ್ವನಿಯಲ್ಲಿ ಏನೋ ಮಾದಕ ನಶೆ ಕಂಡಿತ್ತು ಅವನಿಗೆ. ಹಾಗೆ ಅವಳ ವಿಚಿತ್ರ ಬದಲಾವಣೆ ನೋಡಿ ಕೈಯಲ್ಲಿ ಅವನು ತಂದಿದ್ದ ಮದ್ಯಪಾನದ ಬಾಟಲ್ ಕಂಡು, ಓ ಇದು ಇನ್ನೂ ಇತ್ತಾ, ಮಧ್ಯಾಹ್ನ ಸಿಗಲೇ ಇಲ್ಲ, ಇದು ನೀನ್ಯಾಕೆ ಕುಡ್ದೆ ವೈಫಿ? ಹಣೆ ಚಚ್ಕೊಂಡ. ಕೆಮ್ಮು ನಿಲ್ಲಿಲ್ಲ ಅಂತ. ಅಲ್ಲ, ಅಷ್ಟು ಗೊತ್ತಾಗಲ್ವಾ ಅಸುರ ಎಂದು ನುಡಿಯುತ್ತಾ ಜೋರಾಗಿ ತೇಗಿದ್ಲು. ಸರ್ವನಾಶ, ಮುಗೀತು ಕತೆ. ನಾರ್ಮಲ್ ಆಗಿದ್ದಾಗ ಹೇಗಿರ್ತೀಯೋ ಅದಕ್ಕೆ ಫುಲ್ ಉಲ್ಟಾ ಆಡ್ತೀಯ ಅನಿಸುತ್ತೆ ಎಂದ್ಕೊಂಡ ಬೀಬಿ. ಒಂದು 10 ನಿಮಿಷದ ನಂತರ ತಲೆ ಅತ್ತ ಇತ್ತ ಅಲ್ಲಾಡಿಸಿ ಮೈ ಮುರಿಯುವ ಚಾರು ಹೆಜ್ಜೆ ಹಾಕುತ್ತಾ ಅವನತ್ತ ಬರುವಾಗ ಅಸುರ ಅವಳ ಕಣ್ಣಿಗೆ ಎಲ್ಲ ದಿಕ್ಕಲ್ಲೂ ಕಾಣೋಕ್ಕೆ ಶುರುವಾಗಿದ್ದ. ಇದೇನಿದು ಅಸುರ, ನಿನ್ನ ತಾತ ಮುತ್ತಾತ ಅವ್ರ ತಾತ ಎಲ್ಲರೂ ಇಲ್ಲೇ ಇದ್ದಾರೆ ಎಂದು ಮುಗ್ಗರಿಸ್ಬೇಕು ತಟ್ಟನೆ ಹಿಡಿದವನು ಅವನ ಕೈ ಅವಳ ಬರಿದಾದ ನಡು ಮುಟ್ಟಿ ತಣ್ಣಗಾಗಿಸಲು ಹಾಗೆ ದೂರ ನಿಂತ. ಯಾಕೋ ಟೈಮ್ ಸರಿಗಿಲ್ಲ ಲಕ್ಕಿ, ಕೂಲ್ ಎಂದ್ಕೊಂಡ. ಹೇ ಅಸುರ, ಬಾ ಇಲ್ಲಿ, ಅಸುರ ಎಂದು ಕಿರ್ಚಿದ್ಲು. ಕೂಗಿಗೆ ಕಿವಿ ಮುಚ್ಕೊಂಡ ಬೀಬಿ. ಸದ್ಯ ಅಕ್ಕಪಕ್ಕ ಯಾರೂ ಇಲ್ಲ, ಇದ್ದಿದ್ರೆ ಇವಳನ್ನ ಏನು ಮಾಡಿದೆ ಅಂದ್ಕೊಳ್ತಿದ್ರೋ ಏನೋ ಮನಸ್ಸಲ್ಲೇ ಸುಧಾರಿಸ್ಕೊಂಡ. ಚುಪ್ ಚಾರು ಎನ್ನಲು ಬೆರಳಲ್ಲಿ ಸನ್ನೆ ಮಾಡ್ತಾ ಬಾ ಇಲ್ಲಿ ಎಂದು ಕರೆದ್ಲು. ಏನು ವೈಫಿ, ಈಗ ಹೊಸ ಕತೆ ಶುರುನಾ? ಇಲ್ಲಿ ಕರ್ಕೊಂಡು ಬಂದು ತಪ್ಪು ಮಾಡಿದೆ ಕೇಳುತ್ತಾ ಅವಳತ್ತ ನೋಡಲು ದೀಪದ ಬೆಳಕಲ್ಲಿ ತುಂಬ ಮುದ್ದಾಗಿ ಕಾಣ್ತಿದ್ಲು. ಹಾಗೆ ನೋಡುತ್ತಾ ತನ್ನ ಹಿಂದೆಲೆ ಮುಟ್ಕೊಂಡವ, ಗೋಲ್ಡನ್ ಕ್ವೀನ್ ಥರ ಹೊಳಿತಿದ್ಯ ವೈಫಿ ಎನ್ನಲು, ಬಾ 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 ಬೇಗ ಬಾ ಅಸುರ ಮಹಾರಾಜ್ರೆ, ನಿಮ್ಮ ಬಳಿ ಮಾತಾಡಬೇಕಿದೆ ಎಂದು ಇನ್ನೂ ದೂರ ಇದ್ದವನ ಕತ್ತಿನ ಪಟ್ಟಿ ಹಿಡಿದು ಎಳೆದುಕೊಂಡವಳ ಹೊಸ ವರಸಿಗೆ ಬ್ಯಾಡ್ ಬಾಯ್ ಶೇಕ್ ಆಗಿದ್ದ. ಈಗ ನನ್ನ ನಿಮ್ಮ ಮಧ್ಯೆ ಒಂದು ಕಿಸ್ ಆಯ್ತಲ್ವಾ ಕೇಳಿದ್ಲು. ಆಕ್ಸಿಡೆಂಟ್ ಕಿಸ್ ಆಯಿತು ಎಂದ. ಆಕ್ಸಿಡೆಂಟೋ ಅರ್ಜೆಂಟೋ ಅದಲ್ಲ ಮರಿ ಪ್ರಶ್ನೆ, ನನ್ನ ತುಟಿ ನಿನ್ನ ತುಟಿಗೆ ಮುತ್ತಿಡ್ತಲ್ವಾ ಹೇಳೋ ಎನ್ನಲು, ಆಯಿತು, ನನ್ನ ಫಸ್ಟ್ ಕಿಸ್ ಖರೀದಿ ಮಾಡಿದ್ದೆ, ಖುಷಿನಾ ನಾಟಕೀಯವಾಗಿ ಕೇಳಿದ. ಓ ಓ ಕೂಲ್ ಮಾತು ಇನ್ನೂ ಬಾಕಿ ಇದೆ ಅಸುರ ಎಂದು ಅವನ ಬಿಟ್ಟು, ಅದು ನನ್ನ ಫ್ರೆಶ್ ಕಲಬೆರಕೆ ಇಲ್ಲದ ನಿಯತ್ತಿನ ಮೃದುವಾದ ಮುತ್ತು ಗೊತ್ತಾ ಎನ್ನುತ್ತಾ ಕುಸುಕುತ್ತಾ ಕೇಳಲು, ಹಲೋ ಮೇಡಮ್, ಮೈನ್ ಆಲ್ಸೋ. ಆ್ಯಂಡ್ ನಾನು ಎಷ್ಟು ಕಂಟ್ರೋಲ್ ಮಾಡಿಕೊಂಡು ಆ ಕಿಸ್ ಸೆಕ್ಯೂರ್ ಮಾಡಿದ್ದೆ ಗೊತ್ತಾ ಎಂದು ಕುಡಿದು ಒದ್ದಾಡ್ತಿದ್ದ ಹುಡುಗಿಗೆ ಕೇಳಿದ. ಬರೀ ಜಾಸ್ತಿ ಡವ್ ಮಾಡಬೇಡ, ನಿಜ ಹೇಳು, ಅದು ಫ್ರೆಶ್ ಕಿಸ್ಸಾ ಕೇಳಿದವಳ ನೋಡಿ, ಹಲೋ, ನಂಗೆ ಬುದ್ಧಿ ಬಂದಾಗಿಂದ ಸೇಫ್ ಮಾಡಿದ ಫ್ರೆಶ್ ಕಾಸ್ಟ್ಲಿ ಕಿಸ್ ಅದು ಕೊಂಚ ಗುಡುಗುತ್ತಾ ನುಡಿದ. ಸುಳ್ಳು, ಎಲ್ಲ ಸುಳ್ಳು ಎಂದು ಮಗುವಿನಂತೆ ತನ್ನ ಕಣ್ಣ ಮೇಲೆ ಅಂಗೈ ಇಟ್ಕೊಂಡು ಅಳುವ ಹಾಗೆ ನಟಿಸುತ್ತಾ, ನಿನ್ನ ಕೋತಿ ಮರಿ ಫ್ರೆಶ್ ಕಿಸ್ ಕೊಟ್ಟು ನನಗೆ OLXನಲ್ಲಿ ಸೆಕೆಂಡ್ ಹ್ಯಾಂಡಲ್ ಮಾರುವ ಹಾಗೆ ನಂಬಿಸಿ ಸೆಕೆಂಡ್ ಹ್ಯಾಂಡಲ್ ಕಿಸ್ ಕೊಟ್ಟು ಫ್ರೆಶ್ ಕಿಸ್ ಅಂತಿದ್ಯಾ, ನಂಗೆ ಗೊತ್ತು ಎಂದವಳ ಮಾತಿಗೆ ನಕ್ಕವ, OLXಾ? ಏನು ವೈಫಿ ಏನೇನೋ ಹೇಳ್ತಿದ್ಯಾ, ನಿನ್ನ ಜೊತೆ ನನ್ನ ಫಸ್ಟ್ ಕಿಸ್ ಔಟ್ ಆಗಿದೆ, ಕೋತಿ ಮರಿಗೆ ಯಾಕೆ ನಾನು ಮುತ್ತು ಕೊಡಲಿ ಎಂದವನ ನೋಡಿ ಅವನ ಕೊರಳ ಸುತ್ತ ಕೈ ಹಾಕಿ, ನನ್ನ ಹೇಳ್ದೆ ಅಲ್ವಾ ನಾಳೆ ಕೊಡ್ತೀನಿ ಅಂತ ಎಂದವಳ ನೋಡಿ, ನಾನಾ, ಯಾವಾಗ, ಯಾರಿಗೆ ಎಂದು ಕೇಳಿದ. ಸಿಟ್ಟಾದ ಚಾರು, ಏ ಅಸುರ, ಡಬಲ್ ಗೇಮ್ ಮಾಡಬೇಡ, ನಿನ್ನೆ ನೀನು ಅವಳ ರೂಮ್ನಲ್ಲಿ ನಾನು ಬಂದಾಗ ಅವಳು ಯಾರಿಗೂ ಗೊತ್ತಾಗದ ಹಾಗೆ ಕೊಡು ಅಂದ್ಲು, ನೀನು ಕೊಡ್ತೀನಿ ಅಂದೆ ಅಲ್ವಾ, ಅದು ಎನ್ನಲು ಸ್ವಲ್ಪ ಯೋಚಿಸಿ ಅವಳ ಮಾತು ಅರ್ಥ ಮಾಡಿಕೊಂಡು, ಅಯ್ಯೋ ಫೂಲ್, ಅದು ಕಿಸ್ಸಲ್ಲ, ಡ್ರಿಂಕ್ಸು, ಹಾಟ್ ಡ್ರಿಂಕ್ಸು, ಈಗ ತಾವು ಬಿಟ್ಕೊಂಡಿರೋದು ಅದೇ ಎಂದು ಹಣೆ ಚೆಚ್ಕೊಂಡ. ಏನು ಡ್ರಿಂಕ್ಸಾ, ಹಾಟ್ ಡ್ರಿಂಕ್ಸಾ ಅಂದರೆ ಆ ಕೋತಿ ಮರಿ ಕೇಳಿತ್ತು ಕಿಸ್ ಅಲ್ವಾ ಎಂದು ಕೇಳಿದಾಗ, ಅಷ್ಟು ಧೈರ್ಯವಾಗಿ ಅವಳು ಕಿಸ್ ಕೇಳ್ತಾಳ,
ನಾನು ಕೊಡ್ತೀನಾ ಎಂದು ಮಾತಾಡುವಾಗ, ಮತ್ತೆ ಈಗ ಒರಿಜಿನಲ್ ಕಿಸ್ ಕೊಟ್ಟಿದ್ಯಾ ನನಗೆ, ಮತ್ತು ದಿಲ್ರುಬ ಕೇಳಿದ್ರೆ ಏನು ಮಾಡ್ತೀಯಾ ಅಸುರ? ಸಾರಿ ಅಸುರ, ಬೇಕು ಅಂತ ನಾನು ಕೊಟ್ಟಿಲ್ಲ, ಬೇಕು ಅಂತ ನಾನು ಕಿಸ್ ಮಾಡಿಲ್ಲ ಅಸುರ ಎಂದು ಗೋಗರಿಯುವಾಗ, ಅಯ್ಯೋ ಆಗಿದಾಗೋಯ್ತು ಬಿಡು ವೈಫಿ, ಅದು ಆಕ್ಸಿಡೆಂಟ್ ಅಷ್ಟೇ, ಬೇಕು ಅಂತ ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಲ್ಲ ಎನ್ನುತ್ತಾನೆ ಬೀಬಿ. ಲಕ್ಕಿ, ಮತ್ತೆ ನಿಂಗೆ ನನ್ನ ಮೇಲೆ ಕೋಪ ಹೋಯ್ತಾ? ತುಟಿ ಮರಚಿ ಕೇಳಿದಾಗ, ನಿನ್ನ ಮೇಲೆ ಆ ಕ್ಷಣಕ್ಕೆ ಕೋಪ ಬರುತ್ತೆ ವೈಫಿ, ಆದರೆ ಮತ್ತೆ ಅದರ ಸುಳುವು ಇರೋದು ಹಾಗೆ ಹೋಗುತ್ತೆ ಎನ್ನುತ್ತಾ ಅವಳ ಮೊಗ ಬೊಗಸೆ ಹಿಡಿದು, ಏನೋ ಗೊತ್ತಿಲ್ಲ, ಈ ಫೇಸ್ ನೋಡ್ತಾ ಎಲ್ಲ ಮರೆಯುತ್ತೆ ಎಂದವ ಕಂಟ್ರೋಲ್ ತಪ್ಪುತ್ತಾ ಹತ್ರ ಬರ್ತಿದ್ದ. ಅವಳ ಮೊಗ ನೋಡ್ತಾ ಇನ್ನೂ ಕೊಂಚ ಬಾಗುತ್ತಾ ಹಿಡಿತ ತಪ್ಪುವ ಮುನ್ನ ಮತ್ತೆ ಸಿಡಿಲು ಬಡಿದು ಅವನ ದಿಕ್ಕು ತಪ್ಪಿತು. ಹಾಗೆ ಕಿಟಕಿ ನೋಡಿ ಸಮಯ ನೋಡಿ, ಈಗ ಟೈಮ್ ನೋಡಿದ್ಯಾ ವೈಫಿ, ಮಧ್ಯರಾತ್ರಿ, ಇನ್ನು 4 ಗಂಟೆ ಮುಗಿದ್ರೆ ಬೆಳಿಗ್ಗೆ ಆಗುತ್ತೆ, ಆಗ ಮನೆಗೆ ಹೋಗೋಣ, ಅದು ಅಲ್ಲದೆ ಹೊರಗಡೆ ಮಳೆ ಶುರುವಾಗೋ ಥರ ಇದೆ ಎನ್ನಲು, ಹೌದು ಅಸುರ, ಛೆ ಕಿರಾತಕ ಮಳೆ ಎಂದು ಕಿಟಕಿಯಲ್ಲಿ ತಲೆ ಇಟ್ಟು ನೋಡ್ತಿದ್ಲು. ಕಿರಾತಕ ಎಂದಾಗ ಅವನಿಗೆ ಅವನ ದಿಲ್ರುಬ, ಹೇ ಕಿರಾತಕ ಎಲ್ಲಿದ್ಯಾ, ನಾಳೆ ಬಾ ಇದ ನಿಂಗೆ ಎಂದು ಧಮ್ಕಿ ಹಾಕ್ತಿದ್ದ ವಾಕ್ಯ ದೃಶ್ಯ ನೆನಪಾಯಿತು. ಅವಳ ಪಕ್ಕ ಬಂದು ನಿಂತವ, ನೀನು ಕಿರಾತಕ ಅಂದ್ಯಾ ಎನ್ನಲು, ಕಿರಾತಕ, ಜಲೀಲ, ಹುಚ್ಚ, ಪೋಕ್ರಿ ಅಂತೀನಿ ಎನ್ನಲು, ಒಂದು ಕ್ಷಣ ನೀನು ದಿಲ್ರುಬ ಥರ ಮಾತಾಡಿದೆ ವೈಫಿ ಎಂದಾಗ, ಹೇ ನಿಜ ಹೇಳ, ನಾನ್ ದಿಲ್ರುಬ ಎಂದು ನಕ್ಕಳು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.